ಯುಗಾದಿ ಪಚ್ಚಡಿ ರೆಡಿ. ಏನತ್ತೆ ಇದು? ದೇವ ಕುಡಿದ್ರೆ ಬೇದಿ ಬರೋ ತರ ಇದೆ. మీరు మోడర్న్ పీపుల్ కదండమ్మ. మా పాతకాలం వంటలు మీకు ఏం నష్టం చెప్పు. ಮಾಡರ್ನ್ ಟ್ರೆಡಿಷನಲ್ ಮ್ಯಾಟ್ರ್ ಅಲ್ಲತ್ತೆ, ಅದ್ರಲ್ಲಿ ನ್ಯಾಚುರಲ್ ಟೇಸ್ಟೇ ಇಲ್ಲ. అప్పుడు అంటే అన్నీ న్యాచురల్గా పెంచేవాళ్ళమ్మ. ఇప్పుడు వానప్పుడు ప్యూర్గా లేదు. ఏం చేయాలో చెప్పు. ನ್ಯಾಚುರಲ್ ಮತ್ತು ಕೆಮಿಕಲ್ ಫ್ರೀ ಐಟಮ್ಸ್ ಈಗಲೂ ಸಿಗ್ತಾವತ್ತೆ. ಒಂದೇ ನಿಮಿಷ ಬಂದೇ ಇರಿ. ಏನಿది? ಸುಮತಿ ವನ. ಇದು ನಮ್ಮ ಬಳ್ಳಾರಿಯಲ್ಲಿರೋ ಸುಮತಿ ವನ ಆರ್ಟ್ ಕೇರ್ ಕಮ್ಯುನಿಟಿ ಸ್ಟೋರ್ ಅತ್ತೆ. ಇಲ್ಲಿ ಸಿಗೋ ಎಲ್ಲಾ ಐಟಮ್ಸ್ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿರೋದು. వావ్, అవునా? అట్లయితే త్వరగా పచ్చడి చేసుకుంటాం కదా. ಅತ್ತೆ, ನಿಮಗೆ ಉಗಾದಿಗೆ ಬೇವ್ ಯಾಕೆ ಮಾಡ್ತಾರೆ ಗೊತ್ತಾ? దాని మీనింగ్ కావాలంటే నువ్వు గూగుల్లో చూసుకో. నాకు మాత్రం ఇప్పుడు పచ్చడి చేసి. ಸರಿ, ನಾನು ನಿಮಗೆ ಬೇವ್ ಮಾಡ್ತಾ ನನ್ನ ಮೀನಿಂಗ್ ಹೇಳ್ತೀನಿ ಬನ್ನಿ. ಈ ಥರ ನ್ಯಾಚುರಲ್ ಫುಡ್ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಮಾತ್ರ ಅಲ್ಲ, ಫಾರ್ಮರ್ಸ್ ಮತ್ತು ಸಾಯಿಲ್ ಎಲ್ಲದರನ್ನು ಕೇರ್ ಮಾಡ್ಬೋದು. ಫಸ್ಟ್ ನೀಮ್ ಫ್ಲವರ್ಸ್, ಸ್ವಲ್ಪ ಬಿಟರ್, ಲೈಫಲ್ಲಿರೋ ಕಷ್ಟಗಳ ಥರ. ನೆಕ್ಸ್ಟ್ ಜಾಗ್ರಿ ಪೌಡರ್ ಅಂದರೆ ಸ್ವೀಟ್, ಲೈಫಲ್ಲಿ ಬರೋ ಹ್ಯಾಪಿ ಮೂಮೆಂಟ್ಸ್ ಥರ. ರಾ ಮ್ಯಾಂಗೋ ಸ್ಲೈಸಸ್, ಲಿಟಲ್ ಟ್ಯಾಂಗಿ, ಲೈಫಲ್ಲಿ ಬರೋ ಸರ್ಪ್ರೈಸಸ್ ಥರ. ಈಗ ಆ್ಯಡ್ ಮಾಡ್ತಾ ಇದ್ದೀವಿ ಕ್ಯಾಶ್ಯೂಸ್ ಮತ್ತು ಟುಕುಡಿ ಮಾಮ್ರಾ ಬಾದಾಮ್, ಸ್ಟ್ರೆಂತ್ ಮತ್ತು ಸ್ವಲ್ಪ ರಿಚ್ನೆಸ್ಗಾಗಿ. ಈಗ ವಾಟರ್ ಮಿಲನ್ ಸೀಡ್ಸ್, ಕಾಶ್ಮೀರ್ ವಾಲ್ನಟ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಇವೆಲ್ಲ ಆರೋಗ್ಯಕ್ಕಾಗಿ. ಈಗ ಕಲ್ಕಂಡ್, ಹುಣಸೆ ಹಣ್ಣಿನ ರಸ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಟ್ರೆಡಿಷನಲ್ ಟಚ್ ಮತ್ತು ಬ್ಯಾಲೆನ್ಸ್ಗಾಗಿ. ಫೈನಲಿ ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತಗೊಳ್ಳಿ ಅತ್ತೆ, ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ಆದ ಬೇವ್ ರೆಡಿ. ಥ್ಯಾಂಕ್ ಯು. ఆర్గాన్ కాబట్టి ఇంత రిచ్గా ఉంది. ರಿಚ್ ಅಲ್ಲತ್ತೆ, ರಿಯಲ್ ಟೇಸ್ಟ್ ಇದು. ಸೊ ನಿಮ್ಗೂ ಇದೇ ತರ ರಿಯಲ್ ಟೇಸ್ಟ್ ನ ಎಂಜಾಯ್ ಮಾಡ್ಬೇಕಂತಿದ್ರೆ ಸುಮತಿ ವನ ಆರ್ಗ್ಯಾನಿಕ್ ಸ್ಟೋರ್ ನ ವಿಸಿಟ್ ಮಾಡಿ. ನಿಜವಾದ ಹಬ್ಬ ಅಂದ್ರೆ ఫ్యామిలీతో టైం స్పెండ్ చేయాలి, ನೇಚರ್ ನ ರೆಸ್ಪೆಕ್ಟ್ ಮಾಡೋದು, సింపుల్గా హ్యాపీగా ఉండాలి. ಸೊ ಈ ಯುಗಾದಿನ ಆರ್ಗ್ಯಾನಿಕ್ ಫುಡ್ ಇಂದ ಸ್ಟಾರ್ಟ್ ಮಾಡೋಣ ಮತ್ತು ಸಸ್ಟೈನಬಿಲಿಟಿನ ಸಪೋರ್ಟ್ ಮಾಡೋಣ. ಎಲ್ಲರಿಗೂ అందరికీ ಹ್ಯಾಪಿ ಯುಗಾದಿ.